ಇದನ್ನು ಬೇಜಾರು ಅನ್ಬೇಕು, ಇಲ್ಲ ಸ್ಟುಪಿಡಿಟಿ ಅನ್ಬೇಕು, ವೇರ್ ಐ ಡೋಂಟ್ ಬಿಲೀವ್ ಬಟ್ ಸ್ಟಿಲ್ ಐ ಆಮ್ ಫೀಲಿಂಗ್ ಸ್ಯಾಡ್ ಅಂತಂದರೆ ದಿಸ್ ಇಸ್ ಸ್ಟುಪಿಡಿಟಿ ಓನ್ಲಿ. ಇಲ್ಲ ಸಮ್ವೇರ್ ಇನ್ ಮೈ ಸಬ್ಕಾನ್ಷಿಯಸ್ ಮೈಂಡ್ ಐ ಡೂ ಬಿಲೀವ್ ಇನ್ ಆಲ್ ದೀಸ್ ಥಿಂಗ್ಸ್. ನನಗೂ ಇದೆಲ್ಲ ಬೇಕು ಅನಿಸುತ್ತೆ ನನಗೆ. ಐ ಡೋಂಟ್ ನೋ ಎನಿಥಿಂಗ್. ಬಟ್ ಯಾ, ನಾನು ಹೀಗೆ ನೋಡ್ತಾ ಐ ಸ್ಕ್ರಾಲ್ಡ್ ಇನ್ ಟು ನಿಕ್ ಜೋನಸ್ ಸಮ್ ಪೋಸ್ಟ್, ಯಾವುದೋ ಒಂದು ಪೋಸ್ಟ್ ಮಾಡಿದ್ದನ್ನು ನೋಡಿದೆ ನಾನು ನಿಕ್ ಜೋನಸ್ದು. ಆ್ಯಂಡ್ ಅದಾದಮೇಲೆ ಅವರಿಬ್ಬರದು ಒಟ್ಟಿಗೆ ಇರೋದನ್ನು ಒಂದು ಸ್ವಲ್ಪ ವೀಡಿಯೋಸ್ ನೋಡಬೇಕು ಅನ್ನಿಸ್ತು. ಐ ಡೂ ಲೈಕ್ ನಿಕ್ ಜೋನಸ್ ಆ್ಯಂಡ್ ಪ್ರಿಯಾಂಕಾ ಚೋಪ್ರಾ ಲಾಟ್ ಆಯಿತಾ. ಅವ್ರನ್ನ ನೋಡಿದ್ದಾದಮೇಲೆ ಅವಾಗ ಐ ವಾಸ್ ಥಿಂಕಿಂಗ್, ನಾನು ಅದನ್ನು ಯೋಚನೆ ಮಾಡಿರಲಿಲ್ಲ ಯಾವತ್ತು. ಆ್ಯಸ್ ಐ ಆ್ಯಮ್ ಅ ಲಾ ಆಫ್ ಅಟ್ರಾಕ್ಷನ್ ಕೋಚ್, ನಾನು ಈ ಥರದ್ದೆಲ್ಲ ತುಂಬ ಎಕ್ಸಾಂಪಲ್ಸ್ನ ನೋಡ್ತಾ ಇರ್ತೀನಿ ಆಯಿತಾ. ನಾವು ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಪಾಸಿಟಿವ್ ಆಗಿರಬೇಕು ಅಂತ ಟ್ರೈ ಮಾಡ್ತಾ ಇರ್ತೀವಿ, ಎಲ್ಲೋ ಒಂದು ಕಡೆ, ಯಾವಾಗಲೂ ಒಂದು ಕಡೆ. ಆ್ಯಂಡ್ ಬೀಯಿಂಗ್ ಅ ಫೀಮೇಲ್, ಅ ವುಮನ್, ಇಟ್ ಈಸ್ ಸೋ ಡಿಫಿಕಲ್ಟ್ ಫಾರ್ ಅಸ್ ಬಿಕಾಸ್ ನಮ್ಮ ಹಾರ್ಮೋನ್ಸ್ ಯಾವ ಲೆವೆಲಲ್ಲಿ ಓಡಾಡ್ತಾ ಇರ್ತವೆ ಅಂತಂದರೆ ದೆರ್ ವಿಲ್ ಬಿ ಅದೊಂಥರ ಹೈ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿರುತ್ತೆ ನಮ್ಮದು. ಸೊ ನನಗೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅವಾಗವಾಗ ಟು ಸ್ಟೇ ಆಲ್ವೇಸ್ ಪಾಸಿಟಿವ್. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯೂನಿವರ್ಸ್ ದಟ್ ಯೂನಿವರ್ಸ್ ನೆವರ್ ಲೆಟ್ಸ್ ಮೀ ಡೌನ್. ಐ ಆಮ್ ವೆರಿ ಗ್ರೇಟ್ಫುಲ್ ಬಿಕಾಸ್ ನಾನು ತುಂಬ ಹೊತ್ತು ಬೇಜಾರಾಗಿರೋಕ್ಕೆ ಬಿಡೋದೇ ಇಲ್ಲ. ಔಟ್ ಆಫ್ ನೋ ವೇರ್ ಐ ಫೌಂಡ್ ನಿಕ್ ಜೋನಸ್ ಆ್ಯಂಡ್ ಅಲ್ಲಿಂದ ಐ ವೆಂಟ್ ಟು ನಿಕ್ ಜೋನಸ್ ಆ್ಯಂಡ್ ಪ್ರಿಯಾಂಕಾ ಚೋಪ್ರಾ ಶಾರ್ಟ್ಸ್ ಸುಮ್ಮನೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನಾನು ಗೊತ್ತಿರಲಿಲ್ಲ ನನಗೆ ಪ್ರಿಯಾಂಕಾ ಚೋಪ್ರಾ ಅಟ್ ವಾಟ್ ಏಜ್ ಶಿ ಗಾಟ್ ಮ್ಯಾರೀಡ್ ಅಂತ. ಶಿ ಗಾಟ್ ಮ್ಯಾರೀಡ್ ಅಟ್ 41 ಐ ಗೆಸ್. 40s ಮದುವೆ ಆಯಿತು ಅವ್ರದ್ದು. ಇವಾಗ ಪ್ರಿಯಾಂಕಾ ಚೋಪ್ರಾ ಮಿಸ್ ಯೂನಿವರ್ಸ್, ಮಿಸ್ ವರ್ಲ್ಡ್, ಸಚ್ ಆನ್ ಅಮೇಝಿಂಗ್ ಆ್ಯಕ್ಟ್ರೆಸ್. ಆಲ್ ಆಫ್ ಅ ಸಡನ್ ಅವ್ರದ್ದು ಕರಿಯರು ಬಾಲಿವುಡ್ಡಲ್ಲಿ ಆಲ್ಮೋಸ್ಟ್ ಡಿಮಿನಿಷ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಶಿ ಡಿಂಟ್ ಗೆಟ್ ಎನಿ ಗುಡ್ ಪ್ರಾಜೆಕ್ಟ್ಸ್ ಆ್ಯಂಡ್ ಶಿ ಸ್ಟಾರ್ಟೆಡ್ ಟು ಫೀಲ್ ಕಾರ್ನರ್ಡ್ ಇನ್ ದ ಇಂಡಸ್ಟ್ರಿ. ಒಳ್ಳೆ ಪ್ರಾಜೆಕ್ಟ್ಸೇ ಬರ್ತಾ ಇರಲಿಲ್ಲ, ಏನೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಸಮ್ ಹೌ ಶಿ ಥಾಟ್ ಆಫ್ ದಿಸ್, ಆರ್ ಅವ್ಳಿಗೆ ಆಪರ್ಚುನಿಟಿ ಬಂತು, ಏನೋ ಗೊತ್ತಿಲ್ಲ. ಶಿ ಮೂವ್ ಟು US, ಹಾಲಿವುಡ್, LA ಬೇಸಿಕ್ಲಿ. ಇವಾಗ ಏನೋ ನಮ್ಮ ಲೈಫಲ್ಲಿ ಒಂದು ಕೆಟ್ಟದ್ದು ನಡೀತಾ ಇದೆ ಅಂತಂದರೆ ಅಲ್ಲೂ ಅದಕ್ಕೂ ಒಂದು ಏನೋ ರೀಸನ್ ಇರುತ್ತೆ ಅನ್ನೋದಕ್ಕೆ ದಿಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್. ಅಗೇನ್ ಈ ಥರ ತುಂಬ ಎಕ್ಸಾಂಪಲ್ಸ್ ಇದೆ ನನ್ನ ಹತ್ರ. ಇಫ್ ಯು ರಿಯಲಿ ಆರ್ ಇಂಟ್ರೆಸ್ಟೆಡ್ ದೆನ್ ಡೂ ಜಾಯಿನ್ ಮೈ ಲಾ ಆಫ್ ಅಟ್ರಾಕ್ಷನ್ ಕೋಚಿಂಗ್ ಕ್ಲಾಸಸ್. ಯು ವಿಲ್ ಗೆಟ್ ಟು ನೋ ಹೌ ಅಮೇಝಿಂಗ್ ಆ್ಯಂಡ್ ಮಿಸ್ಟೀರಿಯಸ್ ಅವರ್ ಲೈಫ್ಸ್ ಆ್ಯಂಡ್ ದಿಸ್ ಯೂನಿವರ್ಸ್ ಈಸ್ ಅಂತ. ಅವರು ಎಲೆಗೆ ಮೂವ್ ಆದಮೇಲೆ ಶಿ ಸ್ಟಾರ್ಟೆಡ್ ಡೂಯಿಂಗ್ ಮ್ಯೂಸಿಕ್ ವೀಡಿಯೋಸ್ ಆ್ಯಂಡ್ ಫ್ರಮ್ ದೇರ್ ಶಿ ಗಾಟ್ ಇನ್ ಟು TV shows and movies, all those. And there she met her soulmate. There she met her future husband. Imagine, ಇವಾಗ ನನ್ನ ಲೈಫ್ ಯಾಕೆ ಹಿಂಗಾಗ್ತಾ ಇದೆ, ನಾನು ಏನು ಮಾಡ್ತಾ ಇದ್ದೀನಿ, ಏನು ನಡೀತಾ ಇದೆ ನನ್ನ ಲೈಫಲ್ಲಿ. ಬಾಲಿವುಡ್, ನಾನು ಮಿಸ್ ವರ್ಲ್ಡ್, ನನಗೆ ಯಾಕೆ ಹಿಂಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಆ್ಯಂಡ್ ವೈ ಇಸಂಟ್ ಮೈ ಲೈಫ್ ಗೋಯಿಂಗ್ ಅ ಹೆಡ್, ಯಾಕೆ ಮೂವ್ ಆಗ್ತಾ ಇಲ್ಲ, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಯೋಚನೆ ಮಾಡಿಕೊಂಡು ಅಲ್ಲೇ ಮುಂಬೈಯಲ್ಲೇ ಅಳ್ತಾ ಕೂತ್ಕೊಂಡಿದ್ರೆ ಅವರು. ಶಿ ವುಡ್ ಹ್ಯಾವ್ ನೆವರ್ ಮೆಟ್ ಹರ್ ಲವ್ ಆಫ್ ಹರ್ ಲೈಫ್. ಡೋಂಟ್ ಯು ಥಿಂಕ್ ಸೊ? ನನಗೆ ದಟ್ ಮೇಡ್ ಮಿ ಫೀಲ್ ಸೋ ಗುಡ್. ಸೊ ಐ ಆಮ್ ನಾಟ್ ಡಿಲ್ಯೂಷನಲ್. And I'm not even saying you people to be delusional. Delulu is not the only solulu. No, ನಾನು ಅದನ್ನು ಹೇಳ್ತಾ ಇಲ್ಲ. But yes, people thinking positive and being positive and looking forward for some nice things in life is not a delusion. It's not at all a delusion. Be positive. There is, ಇವಾಗ ಏನೋ ಕೆಟ್ಟದಾಗ್ತದೆ ನಿಮ್ಮ ಲೈಫಲ್ಲಿ, ಏನೋ ಕಳ್ಕೊಂಡಿದ್ದೀರಾ, ಇಲ್ಲ ಏನೋ ಆಗ್ತಿಲ್ಲ, ಯು ಫೀಲಿಂಗ್ ಸ್ಟಕ್ ಸಮ್ವೇರ್, ಇಲ್ಲ ಏನೋ ಅಂದ್ಕೊಂಡಿದ್ರಿ ಅದೇನೂ ಆಗ್ತಾ ಇಲ್ಲ ಅಂತಂದರೆ ದೆರ್ ಈಸ್ ಸಮ್ ಅಮೇಝಿಂಗ್ ಥಿಂಗ್ ಗೋಯಿಂಗ್ ಟು ಹ್ಯಾಪನ್ ಇನ್ ಫ್ಯೂಚರ್. ದೆರ್ ಈಸ್ ಸಮಥಿಂಗ್ ಎಲ್ಸ್ ಪ್ಲ್ಯಾನ್ಡ್ ಫಾರ್ ಯು. ಡೋಂಟ್ ಗಿವ್ ಅಪ್.